ನಮಸ್ಕಾರ ಸ್ನೇಹಿತರೆ, ನಾವಿವತ್ತಿದ್ದೀವಿ ಚನ್ನಪಟ್ಟಣ ಸಿವಿಲ್ ಕೋರ್ಟ್ ಹತ್ರ ಇದೆ ಸ್ನೇಹಿತರೆ. ಈ ಕೋರ್ಟ್ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇರೋದು ಏನಪ್ಪ ಅಂತಂದರೆ, ನಾವು ಯಾರ ಒಂದು ಸೆಲೆಬ್ರಿಟಿ ಮನೆ ಅಥವಾ ಯಾವುದೋ ಒಂದು ಪುಣ್ಯಭೂಮಿನ ತೋರಿಸ್ಬೇಕಂತಂದರೆ ನಾವು ಅಡ್ರೆಸ್ ಮುಖಾಂತರ ತೋರಿಸ್ಬೇಕು. ಹಾಗಾಗಿ ಸ್ನೇಹಿತರೆ, ಈ ಸಿವಿಲ್ ಕೋರ್ಟಿಂದ ನಾವಿವಾಗ ಸೀದಾ ಹೋಗಬೇಕು ಸ್ನೇಹಿತರೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾವಿವಾಗ ಲೆಫ್ಟ್ ತೊಗೊಂಡು ಸೀದಾ ಹೋಗ್ತಾ ಇದ್ದರೆ ನಮಗೆ ಸಿಗೋದೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಿವಂಗತ ಡಾಕ್ಟರ್ ಬಿ ಸರೋಜಾದೇವಿಯವರು ಚಿರನಿದ್ರೆಗೆ ಜಾರಿರುವಂತಹ ಒಂದು ಪುಣ್ಯಭೂಮಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಬನ್ನಿ ಮತ್ತೆ ಕಡೆ ಹೋಗೋಣ. ನಮ್ಮ ಬಿ ಸರೋಜಾದೇವಿಯವರ ಒಂದು ತೋಟದಲ್ಲಿ ಚಿರನಿದ್ರೆಗೆ ಜಾರಿರುವಂತಹ ಒಂದು ಜಾಗನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಇರೋದು ದಶಾವರ ಅನ್ನೋ ಒಂದು ಗ್ರಾಮದಲ್ಲಿ. ಇವಾಗ ಅಲ್ಲಿಗೆ ಹೋಗೋಣ. ಹಾಗೆ ಸ್ನೇಹಿತರೆ, ವಿಡಿಯೋ ಲೆಂತ್ ಆಗುತ್ತೆ, ತುಂಬ ಫಾಸ್ಟಾಗಿ ಸ್ವಲ್ಪ ವಿಡಿಯೋನ ನಾನು ಓಡಿಸ್ತಾ ಇದ್ದೀನಿ, ಯಾರೂ ಬೇಜಾರಾಗಬೇಡಿ. ಹಾಗೆ ಸ್ನೇಹಿತರೆ, ಹೀಗೆ ನಾವು ಸೀದಾ ಹೋಗ್ತಾ ಇರಬೇಕು. ನಾನು ಎಲ್ಲಿ ನಿಲ್ಲಿಸ್ತೀನೋ ಅಲ್ಲಿ ಬೋರ್ಡೆಲ್ಲ ತೋರಿಸ್ತೀನಿ, ಅದನ್ನು ನೋಡಿಕೊಂಡು ನೀವು ಬರ್ಬೋದು. ಸಿವಿಲ್ ಕೋರ್ಟಿಂದ ನಾವು ಸ್ವಲ್ಪ ಮುಂದೆ ಬಂದುಬಿಟ್ಟು ಲೆಫ್ಟ್ ತೊಗೊಂಡು ಬಂದರೆ ನಾವು ಸೀದಾ ಹೋಗ್ತಾ ಇರಬೇಕು. ನೋಡಿ, ಇಲ್ಲಿ ಕೆರೆ ಇದೆ, ತುಂಬ ಅದ್ಭುತವಾದಂಥ ಒಂದು ಪ್ರದೇಶ ಚನ್ನಪಟ್ಟಣ. ಆ ಕೆರೆಯಿಂದ ಸ್ವಲ್ಪ ಅಂಡರ್ ಪಾಸ್ ಬರುತ್ತೆ, ಅಲ್ಲಿಂದ ನಾವು ಸೀದಾ ಬರಬೇಕು. ಮತ್ತು ಎಲ್ಲೂ ಟರ್ನ್ ಆಗಬೇಡಿ, ನೋಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ, ಸ್ಕಿಪ್ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ. ಹಾಗೆ ಸ್ನೇಹಿತರೆ, ಹೇಳ್ಬೇಕಂತಂದರೆ 1955ರಲ್ಲಿ ಬಿಡುಗಡೆಯಾದ ಮಹಾವೀರ ಕಾಳಿದಾಸ ಚಿತ್ರದ ಮೂಲಕ ನಟನಾ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು ನಮ್ಮ ಬಿ ಸರೋಜಾದೇವಿಯವರು. ಇವರು ಹಲವು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ. ಒಂದು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ನಟನೆ ಮಾಡಿದ್ದಾರೆ ಅಂತಂದೇ ಹೇಳ್ಬೋದು. ಕನ್ನಡ, ತಮಿಳು, ತೆಲುಗು, ಹಿಂದಿ ಈ ಥರದ ಭಾಷೆಗಳಲ್ಲಿ ಅವರು ಅದ್ಭುತವಾದಂತಹ ನಟನೆ ಮೂಲಕ ಗುರುತಿಸಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಜನವರಿ 7, 1938ರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಸ್ನೇಹಿತರೆ. ತಂದೆ ಭೈರಪ್ಪ ಅವರು ಹೇಳ್ಬೇಕಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾಯಿದ್ರು. ತಾಯಿ ರುದ್ರಮ್ಮ ಗೃಹಿಣಿಯಾಗಿ ಇದ್ದರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇವರಿಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು, ಹಲವು ರಾಜ್ಯ ಪ್ರಶಸ್ತಿಗಳು ದೊರೆತಿವೆ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಸೀದಾ ಬರ್ತಾ ಇರಬೇಕು. ವಿಡಿಯೋ ಲೆಂತ್ ಆಗುತ್ತೆ. ವಿಡಿಯೋ ನೋಡ್ಕೊಂಡು ಬರೋರಿಗೆ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ತುಂಬ ಮಳೆ ಬರ್ತಾ ಇತ್ತು, ಆದ್ರೂ ನೋಡಿ ಬ್ಲರ್ ಆಗ್ತಾ ಇದೆ ವಿಡಿಯೋ, ಮಳೆ ನೀರು ಬೀಳ್ತಾ ಇತ್ತು. ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ನೋಡಿ, ತುಂಬ ಒಂದು ನಿಸರ್ಗದ ಮಡಿಲು ಅಂತಂದೇ ಹೇಳ್ಬೋದು. ಅಷ್ಟು ಅತ್ಯದ್ಭುತವಾದಂಥ ಒಂದು ಪ್ರದೇಶ ಚನ್ನಪಟ್ಟಣದಲ್ಲಿ ಹೋಗ್ತಾ ಇದ್ದೀವಿ. ನೀರಿನ ಹನಿ ಬೀಳ್ತಾ ಇತ್ತು, ಹಾಗಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಸಾಕ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ ಸ್ನೇಹಿತರೆ. ನಾನು ಇವಾಗ ಬೋರ್ಡ್ನ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಬೋರ್ಡ್ ಇದೆ, ದಶಾವರ 1.5 ಕಿಲೋಮೀಟ್ರ್ ಇದೆ. ಮತ್ತು ಮಾಕ್ಲಿ ಕಣ್ವ ಡ್ಯಾಮು ಅಲ್ಲೇ ಬರುತ್ತೆ ಹತ್ತಿರದಲ್ಲೇ. ಹೀಗೆ ಸೀದಾ ಹೋಗಬೇಕು ನಾವು. ಆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬರಬೇಕು ಸ್ನೇಹಿತರೆ. ನೋಡಿ, ಮಳೆ ನೀರು ಬೀಳ್ತಾ ಇದೆ. ನೆನ್ಕೊಂಡು ಬೆಂಗಳೂರಿಂದ ಚನ್ನಪಟ್ಟಣದಿಂದ ನಾವಿವಾಗ ದಶಾವರ ಗ್ರಾಮಕ್ಕೆ ಬರ್ತಾ ಇದ್ದೀವಿ. ನೋಡಿ, ಮಳೆ ತುಂಬ ಬರ್ತಾನೆ ಇತ್ತು ನಾವು ವಿಡಿಯೋ ಮಾಡೋ ಟೈಮಲ್ಲಿ. ಹಾಗೆ ಸ್ನೇಹಿತರೆ, ಅವರು ಅಗಲಿದಾಗ ನಾನು ಮನೆ ಹತ್ರ ಹೋಗಿದ್ವಿ, ಅವಾಗೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಹಾಗೆ ಮತ್ತು ಅವರು ಇವಾಗ ಚಿರನಿದ್ರೆಗೆ ಜಾರಿರುವಂಥ ಒಂದು ಜಾಗಕ್ಕೆ ನಾವು ಇವಾಗ ಬಂದ್ವಿ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಣ್ತಾ ಇದ್ದಾರೆ ಗೇಟು. ನೋಡಿ, ಇಲ್ಲಿ ಫೋಟೋ ಹಾಕಿದ್ದಾರೆ, ಝೂಮ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಇದು ದಶಾವರದಲ್ಲಿರುವಂತಹ ಅವ್ರದ್ದು ತೋಟದ ಒಳಗಡೆ ನಾವು ಹೋಗೋಣ, ಬನ್ನಿ. ಹಾಗೆ ನೋಡಿ ಸ್ನೇಹಿತರೆ, ಎಷ್ಟು ಇವಾಗ ನಿರ್ಮಾಣ ಮಾಡ್ತಾ ಇದ್ದಾರೆ, ಇನ್ನೂ ಕಾಮಗಾರಿ ಚಾಲ್ತಿಯಲ್ಲಿದೆ. ಅವರ ಒಂದು ಪುಣ್ಯಭೂಮಿಗೆ ನಾವು ಈಗ ಬಂದಿದ್ದೀವಿ. ಇಲ್ಲಿ ಅವರ ಭಾವಚಿತ್ರಗಳನ್ನು ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಇದು ನಮ್ಮ ಬಿ ಸರೋಜಾದೇವಿಯವರು ಚಿರನಿದ್ರೆಗೆ ಜಾರಿರುವಂಥ ಒಂದು ಪುಣ್ಯಭೂಮಿ.
ಹಾಗೆ ಸ್ನೇಹಿತರೆ ಇಲ್ಲೆಲ್ಲ ಭಾವಚಿತ್ರ ಹಾಕಿದ್ದಾರೆ. ಸುತ್ತಲೂ ನೋಡಿದರೆ ನಿಮಗೆ ಒಂದು ತೆಂಗಿನ ತೋಟ, ಹಚ್ಚ ಹಸಿರಾಗಿರುವಂಥ ಒಂದು ಪ್ರದೇಶದಲ್ಲಿ ನಮ್ಮ ಬಿ ಸರೋಜಾದೇವಿಯವರು ಚಿರನಿದ್ರೆಗೆ ಜಾರಿದ್ದಾರೆ. ನೋಡಿ, ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಫೋಟೋ ಇರೋದು ಹಾಕಿದ್ದಾರೆ. ಇಲ್ಲಿ ಅವ್ರ ಪಕ್ಕದಲ್ಲೇ ಅವರ ಅಮ್ಮ ರುದ್ರಮ್ಮ ಅವ್ರದ್ದಿದೆ ಸಮಾಧಿ. ತುಂಬ ಒಂದು ತೋಟದ ಮಧ್ಯದಲ್ಲಿ ಸುಂದರವಾಗಿ ನಿರ್ಮಾಣ ಆಗ್ತಾ ಇದೆ ನಮ್ಮ ಬಿ ಸರೋಜಾದೇವಿಯವ್ರದ್ದು ಫಾರಮ್ಮು. ಮೇನ್ ರೋಡಿಗೆ ಇರುತ್ತೆ. ನಾನಿವಾಗ ನಿಮಗೆ ಬಸ್ ಸ್ಟಾಪ್ ತೋರಿಸಿದ್ನಲ್ಲ, ಅಲ್ಲಿಂದ ಸೀದಾ ಬಂದರೆ ನಿಮಗೆ ಒಂದೇ ರೂಟು ದಶವರ ಗ್ರಾಮ ಅಂತ ಕೇಳಿಕೊಂಡ್ರೆ ಯಾರಾದರೂ ಹೇಳ್ತಾರೆ. ಮತ್ತು ವಿಡಿಯೋ ನೋಡ್ಕೊಂಡು ಬರೋರು ಬರ್ಬೋದು ಸ್ನೇಹಿತರೆ. ನೋಡಿ, ಇದು ಬಂದುಬಿಟ್ಟು ನಮ್ಮ ಬಿ ಸರೋಜಾದೇವಿಯವ್ರದ್ದು ಇವಾಗ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು. ತುಂಬ ಸುತ್ತಲೂ ನಿಮಗೆ ನೋಡಿದರೂ ತೆಂಗಿನ ಮರಗಳು ಸುತ್ತಲೂ ಕಾಣ್ತಿದೆ. ತುಂಬ ಅದ್ಭುತವಾದಂಥ ಒಂದು ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಸ್ನೇಹಿತರೆ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.